ನಮಸ್ಕಾರ. ಮುಖ್ಯಮಂತ್ರಿಗಳು ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಿದ್ದಾರೆ. ಸರ್, ಅಖಂಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿ ಮನೆಗೆ ಬಡವರಿಗೆ ಮುಂದುವರೆದ ಎಲ್ಲಾ ಸಮುದಾಯದ ಬಡವರಿಗೆ ಅನುಕೂಲ ಆಗಂತ ಅನೇಕ ಕಾರ್ಯಕ್ರಮಗಳನ್ನು ತಂದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿ ತದನಂತರ 3 ವರ್ಷದಲ್ಲಿ ಮತ್ತೆ ಒಬ್ಬ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಅಧಿಕಾರ ಹಂಚಿಕೆ ಆಗಿರ್ತಕ್ಕಂಥದ್ದು ಪಕ್ಷದ ಒಂದು ನಿರ್ಧಾರ. ಅದರಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಲಭಿಸಿದೆ. ಅವರು ಕೂಡ ಸ್ಟೂಡೆಂಟ್ ಕಾಂಗ್ರೆಸ್ ಇದ್ದಾಗಿನಿಂದ ಇವತ್ತಿನವರೆಗೂ ಕೂಡ ಸುಮಾರು ವರ್ಷಗಳ ಕಾಲ 8 ಬಾರಿ MLA ಆಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಆಲೋಚನೆ ಕೂಡ ಕರ್ನಾಟಕದ ಅಭಿವೃದ್ಧಿಗಾಗಿ ಆಗಿದೆ. ಕರ್ನಾಟಕ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಅನ್ನುವಂತ ನಂಬಿಕೆ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯನವರು 2.5 ವರ್ಷ 3 ವರ್ಷ ಆಡಳಿತ ಮಾಡಿದ್ದಾರೆ ಅಂತ ನಾವೆಲ್ಲ ಹಿರಿಯರು ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯನವ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಸಿದ್ದರಾಮಯ್ಯನವರ ಅಂತ ರಾಜಕಾರಣಿ ಇಡೀ ಭಾರತ ದೇಶದಲ್ಲಿ ಇವತ್ತು ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ದೇವರಾಜ ಅರಸರ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿ ಗ್ರಾಮದ, ಪ್ರತಿ ಹಳ್ಳಿಯ ಕರ್ನಾಟಕ ರಾಜ್ಯದ ಮನೆಯ ಒಂದು ಸಣ್ಣ ಮಗು ಕೂಡ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅನ್ನುವಂತ ಹೆಸರು ಬಂದಿದೆ. ಇವಾಗ ಅವರು ನಮ್ಮ ಮಾಜಿ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಆಡಳಿತಾತ್ಮಕವಾಗಿ ಮುಖ್ಯಮಂತ್ರಿ ಆಗಿದ್ರು. ಇನ್ನು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನಮ್ಮ ನಾಯಕರ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಗೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು. ಹಾಗಾಗಿ 28ರ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ. ಇಡೀ ಭಾರತ ದೇಶದಲ್ಲಿ ಕೂಡ ಅಖಿಲ ಭಾರತ ಕಾಂಗ್ರೆಸ್ನಲ್ಲಿ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಅವಶ್ಯಕತೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವತ್ತಿಗೂ ನಮಗೆ ಮುಖ್ಯಮಂತ್ರಿ, ಮುಂದೊಂದಿನ ಪ್ರಧಾನಮಂತ್ರಿ, ಕರ್ನಾಟಕ ರಾಜ್ಯದ ಮತ್ತು ಇಡೀ ಭಾರತ ದೇಶದ ಮಹಾನ್ ನಾಯಕರು ಕಾಂಗ್ರೆಸ್ ಪಾರ್ಟಿಗೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಹೇಳಿ. ಸರ್, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಆಮೇಲೆ ಸ್ತ್ರೀ ಶಕ್ತಿ ಕೊಟ್ಟಿದೀವಿ, ಹೆಣ್ಮಕ್ಳಿಗೆ ಬಸ್ ಉಚಿತವಾಗಿ ಕೊಟ್ಟಿದೀವಿ, ಎಲ್ಲಾ ಮನೆಗೆ 200 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಟ್ಟಿದೀವಿ. ನಮ್ಮ ಹುಡುಗರಿಗೆ, ಯುವಕರಿಗೆ ಇವತ್ತು ಡಿಪ್ಲೊಮಾ ಓದಿರ್ಬೋದು, ಡಿಗ್ರಿ ಓದಿರ್ಬೋದು, ಅವರೆಲ್ಲರೂ ಕೂಡ ಮಾಶಾಸನ ಕೊಡ್ತಾ ಇದ್ದೇವೆ. ಇಂಥ ಒಂದು 5 ಗ್ಯಾರಂಟಿಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಪ್ರತಿ ಮನೆ ಗೃಹಲಕ್ಷ್ಮಿ, ಬಹುಮುಖ್ಯವಾಗಿ ಮಹಿಳೆಯರಿಗೆ ಜಾಸ್ತಿ ಶಕ್ತಿಯನ್ನು ಕೊಟ್ಟಿದ್ದೀವಿ. ಇಡೀ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಆರ್ಥಿಕವಾಗಿ ಸ್ವಾವಲಂಬಿ ಆಗಿದೆ ರಾಜ್ಯ. ಪ್ರತಿ ಮಹಿಳೆ 2,000 ರೂಪಾಯಿ ತಗೊಂಡಾಗ ಆಕೆ ತವರು ಮನೆಗೆ ಹೋಗೋದಿಲ್ಲ, ತನ್ನ ಮನೆಯಲ್ಲಿ ಸಣ್ಣ ಪುಟ್ಟ ಎಲ್ಲಾ ಚಟುವಟಿಕೆಗಳು ಬಳಸಿಕೊಂಡು ಆರ್ಥಿಕವಾಗಿ ಕುಟುಂಬವನ್ನು ಸಬಲತೆ ನೀಡಲಿಕ್ಕೆ ಸಾಧ್ಯತೆ ಆಗಿದೆ 5 ಗ್ಯಾರಂಟಿಗಳಿಂದ. ಸರ್, ಕಡೆಯಲ್ಲಿ ನಮ್ದೇ ಒಂದು ವಿಷಯ ಸರ್, ಈಗ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದಿದೆ, ಒಂದು ಯಂಗ್ಸ್ಟರ್ಸ್ ಯೂತ್ಸ್ಗೆ ಒಂದು ಸೂಕ್ತ ಸ್ಥಾನಮಾನ ಕೊಡೋಣ ಅಂತ ಆಸೆ ಪಡ್ತಾ ಇದ್ದಾರೆ. ಆ ಒಂದು ಯುವಜನತೆಗೆ ಏನ್ ಹೇಳ್ತೀರಾ? 100% ಕಾಂಗ್ರೆಸ್ ಪಕ್ಷ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ, ಯುವಕರಿಗೆ ಆದ್ಯತೆ ಇರ್ತದೆ. ಸಚಿವ ಸಂಪುಟದಲ್ಲಿ ಕೂಡ ಇನ್ನು ಮುಂದಿನ ಬಾರಿ ಮಾಡುವಂತ ಸಂದರ್ಭದಲ್ಲಿ ಯುವಕರಿಗೂ ಅವಕಾಶ ಇರ್ತೈತೆ. ಇನ್ನು ಅನೇಕ ಪಕ್ಷದಲ್ಲಿ ಇರುವಂತಹ ಅನೇಕ ಖಾಲಿ ಇದೆ, ನಿಗಮ ಮಂಡಳಿಗಿರ್ಬೋದು, ಅನೇಕ ಸೆಲ್ಲುಗಳಿದಾವೆ. ಅವುಗಳೆಲ್ಲ ಕೂಡ ಯಾರು ಪಾರ್ಟಿಗಾಗಿ ನಿಯತ್ತಿಂದ ದುಡಿತಾರೆ ಅವ್ರನ್ನೆಲ್ಲರನ್ನು ಗಮನಿಸುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಸಾಹೇಬರಿಂದ ಆಗ್ತದೆ. 28 ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಯುವಕರನ್ನ, ಪ್ರತಿ ಕಾಂಗ್ರೆಸ್ಸಿನ ಬಲಡ್ ಯಾರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಅವರೆಲ್ಲ ಗುರುತಿಸಿ ಮತ್ತೆ 28ಕ್ಕೆ ಸರ್ಕಾರವನ್ನು ತರುವಂತ ಯಶಸ್ವಿ ಕಾರ್ಯಕ್ರಮ ಶಿವಕುಮಾರ್ ಸಾಹೇಬರಿಂದ ಆಗ್ತೈತೆ, ಸಿದ್ದರಾಮಯ್ಯ ಸಾಹೇಬರಿಂದ ಆಗ್ತೈತೆ. ನಾನು ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಡಿ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷರು ಸೋಮಪ್ಪ ಉಪ್ಪಾರ್. Thank you.